ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಯಾವತ್ತೂ ಮಿನಿ ವ್ಲಾಗ್ನ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಏನು ಸ್ಪೆಷಲ್ ಅಂದರೆ ಇವತ್ತು ನನ್ನ ಮಗನ ಬರ್ತ್ಡೇ. ಸೊ ಹಂಗಾಗಿ ಅವನು ಫ್ರೆಶ್ ಅಪ್ ಆಗಿ ರೆಡಿ ಮಾಡಿಸಿ ಮಲಗಿಸಿದ್ದೀನಿ. ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸೊ ಅಪರೂಪಕ್ಕೆ ರೆಡಿ ಆಗೋಕ್ಕೆ ಒಂಥರ ಖುಷಿ ಆಗುತ್ತಲ್ವ, ಕೈ ತುಂಬ ಬಳೆ ಹಾಕ್ಕೊಂಡು ಹೊಸ ಹೊಸ ಬಟ್ಟೆ ಹಾಕ್ಕೊಂಡು. ಸೊ ಅವನ ಬರ್ಡೇನ ನನ್ನ ಬರ್ಡೇನ ಗೊತ್ತಾಗ್ತಾ ಇಲ್ಲ. ಸೊ ಹಂಗಾಗಿ ಅಷ್ಟು ಚೆನ್ನಾಗಿ ರೆಡಿ ಆದೆ. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ, ಹೋಗೋಕ್ಕೂ ಮುಂಚೆ ಮನೆ ದೇವ್ರಿಗೆ ಫಸ್ಟು ಪೂಜೆ ಮಾಡೋಣ ಅಂತ ಬಂದೆ. ನಮ್ಮಮ್ಮ ಆಲ್ರೆಡಿ ಎಲ್ಲ ಹೂವು ಎಲ್ಲ ಇಟ್ಟಿತ್ತು. ನಮ್ಮ ತೋಟದ್ದೇ, ನಮ್ಮ ಗಿಡದ್ದೇನೆ ಸಂಪಿಗೆ ಹೂವು ಸಿಕ್ಕಿತ್ತು. ಸೊ ಹಂಗಾಗಿ ಹೂವು ಜಾಸ್ತಿ ಸಿಕ್ಕಿಲ್ಲ ಇವತ್ತು. ಸ್ವಲ್ಪ ತುಳಸಿ, ಸ್ವಲ್ಪ ಸಂಪಿಗೆ ಹೂವು ಇಟ್ಟು ಪೂಜೆ ಮಾಡಿ ಬಂದೆ. ನಮ್ಮ ಪಾಪು ಎದ್ದ ಅಷ್ಟರಲ್ಲಿ ಅವನಿಗೆ ಹೊಸ ಬಟ್ಟೆ ಹಾಕಿ ಫೋಟೋಶೂಟ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ವಿ. ಸಾಧ್ಯನೇ ಆಗಲಿಲ್ಲ. ಅವ್ನು ಕಂಪ್ಲೀಟಾಗಿ ನಿಂತ್ಕೊಳ್ಳೇ ಇಲ್ಲ. ತುಂಬ ಓಡಾಡ್ತಾ ಇದ್ದ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ನಮಗೂ ಸರ್ಕಸ್ ಮಾಡಿ ಸಾಕಾಯಿತು. ಅದಕ್ಕೆ ಬೇಡ ಫೋಟೋಶೂಟ್ ಅಂತೇಳಿ ಫೈನಲಿ ದೇವಸ್ಥಾನಕ್ಕೆ ಹೊರಟ್ವಿ. ಇಬ್ಬರು ಅಮ್ಮ ಮಗ ಇಬ್ಬರು ಮ್ಯಾಚಿಂಗ್ ಆಗಿಬಿಟ್ಟಿದ್ವಿ. ಎಷ್ಟು ಚೆಂದ ಕಾಣಿಸ್ತಾ ಇದ್ದೀವಲ್ವ ನಮಗೇನೆ ಅಂತ ಅನ್ನಿಸ್ತಾ ಇತ್ತು. ಸೊ ನಮ್ಮ ಮನೆ ಹತ್ರ ಇರೋ ರಾಮನಾಥಪುರದ ಎಲ್ಲೇ ಇರೋ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಕುಕ್ಕೆ ಸುಬ್ರಹ್ಮಣ್ಯ ಬಿಟ್ಟರೆ ಸೆಕೆಂಡ್ ಬ್ರಾಂಚ್ ಇದೇನೆ ನಮ್ಮ ರಾಮನಾಥಪುರದಲ್ಲಿದೆ. ಸೊ ಅಲ್ಲಿ ಹೋಗಿ ಕೂಡ ಏನೇನು ಹರಕೆ ತೀರಿಸ್ಕೋತೀವೋ, ಏನಾದರೂ ದೇವ್ರದ್ದು ಇಲ್ಲೂ ಕೂಡ ಬಂದು ತೀರಿಸ್ಕೋಬಹುದು. ಸೊ ಅದರಷ್ಟೇ ಇದು ಕೂಡ ಪವಿತ್ರ, ಶ್ರೇಷ್ಠ ಅಂತ ಹೇಳ್ಬೋದು. ನಾವು ಪೂಜೆ ಸಾಮಾನೆಲ್ಲ ಆಲ್ಮೋಸ್ಟ್ ಮನೆಯಿಂದನೇ ತಗೊಬಂದ್ಬಿಟ್ಟಿರ್ತೀವಿ. ಸೊ ದೇವಸ್ಥಾನಕ್ಕೆ ಎಂಟ್ರಿ ಮಗನಿಗೆ ಅರ್ಚನೆ ಮಾಡಿಸೋಣ ಅಂತೇಳಿ ಅರ್ಚನೆ ಚೀಟಿ ತೊಗೊಂಡ್ವಿ. ನೋಡಿ ಇಲ್ಲೇ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಸುಬ್ರಹ್ಮಣ್ಯ ಮಠದ ಶ್ರೀಗಳ ಅವ್ರದ್ದೇ ಆಡಳಿತಕ್ಕೆ ಸೇರ್ಪಟ್ಟಿರುವಂಥದ್ದು ಇದು. ಸೊ ಮಹಾಮಂಗಳಾರತಿ ಪೂಜೆ ಎಲ್ಲ ಟೈಮಿಂಗ್ಸ್ ಎಲ್ಲ ಹಾಕಿದ್ರು. ನಾವು ಎಲ್ಲ ಕಂಪ್ಲೀಟಾಗಿ ನೋಡ್ಕೊಂಡ್ವಿ. ಡಿಸೆಂಬರ್ ಟೈಮಲ್ಲಿ ಒಳ್ಳೆ ಜಾತ್ರೆ ನಡೆಯುತ್ತೆ, ಕಾಲು ಹಾಕೋಕ್ಕೂ ಇರಲ್ಲ. ಕೊನೆಗೆ ನನ್ನ ಮಗಂದೆರಡು ಫೋಟೋ ತೊಗೊಳ್ಳೋಣ ಅಂತೇಳಿ ಗಾಡಿ ಮೇಲೆ ಅವನನ್ನು ಕೂರಿಸಿ ಹೇಗೋ ಸರ್ಕಸ್ ಮಾಡಿದ್ವಿ ಫೋಟೋಗಳು ತೊಗೊಳ್ಳೋಣ ಅಂತ. ದೇವಸ್ಥಾನ ಎಷ್ಟು ರಶ್ ಇರುತ್ತೆ ಅಂದರೆ, ಡಿಸೆಂಬರ್ ಟೈಮಲ್ಲಿ ಜಾತ್ರೆ ನಡೆಯುತ್ತೆ, ತೇರು ಎಳಿತಾರೆ, ಕಾಲು ಹಾಕೋಕ್ಕೂ ಉಸಿರಾಡೋಕ್ಕೂ ಜಾಗ ಇರಲ್ಲ. ಮತ್ತು ಫೈನಲಾಗಿ ದೇವಸ್ಥಾನ ಮುಗಿಸಿ ಹೊರಟ್ವಿ. ರಾಮನಾಥಪುರ ಹೊಳೆ ಇದು ಫೇಮಸ್ಸು. ಎಷ್ಟು ನೀರು ತುಂಬಿದೆ ಅಂದರೆ ಇನ್ನೂ ಫುಲ್ ಬರುತ್ತಂತೆ, ಗೊತ್ತಿಲ್ಲ ನನಗೆ, ನಾನು ನೋಡಿಲ್ಲ. ಇಲ್ಲಿ ಮೀನುಗಳು ಕೂಡ ಇದೆ, ಆದರೆ ದೇವ್ರ ಮೀನು. ಸೊ ಅದು ಎಷ್ಟೇ ನೀರು ತುಂಬಿ ಹರಿದ್ರು ಬಂದ್ರೂ ಅದು ಎಲ್ಲೂ ಹೋಗಲ್ಲ, ಇಲ್ಲೇ ಇರುತ್ತೆ. ಫೈನಲಾಗಿ ವಾಪಸ್ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ಪೂಜೆ ಮಾಡಿರೋದೆಲ್ಲ ಕೊಟ್ಟಿದ್ರಲ್ಲ ಅದನ್ನೆಲ್ಲ ವಾಪಸ್ ದೇವ್ರ ಮನೆಗೆ ಇಟ್ಟು, ಹಣ್ಣು ಕಾಯಿ ಹೂವು ಎಲ್ಲನೂ ಇಟ್ಟು, ನಾನು ಇನ್ನೊಂದು ಸತ ನನ್ನ ಮಗನಿಗೆ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಪ್ಪ ಅಂತ ಬೇಡ್ಕೊಂಡು ಬಂದೆ. ಸೊ ಒಂಥರ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು. ಪೂಜೆ ಸಾಮಾನೆಲ್ಲ ನಾನು ನಮ್ಮ ಮನೆಯಿಂದನೇ ತೊಗೊಂಡೋಗಿದ್ದೆ. ಹಣ್ಣು ಕಾಯಿ ಕರ್ಪೂರ ಹೂ ಸ್ವಲ್ಪ ತೊಗೊಂಡೋಗಿದ್ದೆ. ಇನ್ನು ಗಂಧಕಡ್ಡಿ ಅಲ್ಲೇ ತೊಗೊಂಡೆ. ಸೊ ಆಲ್ಮೋಸ್ಟ್ ನಾನು ಯಾವುದೇ ಟೆಂಪಲ್ಗೆ ಹೋದ್ರೂ ಇದೇ ಥರ ಕ್ಯಾರಿ ಮಾಡ್ಕೋತೀನಿ. ಸೊ ಕಂಪ್ಲೀಟಾಗಿ ಹೆಂಗೋ ಪೂಜೆ ಮುಗಿಸಿ 11:30 12 ಗಂಟೆ ಆಯಿತು. ತಿಂಡಿ ತಿನ್ನೋಣ ಅಂತ ಬಂದೆ. ಸ್ಪೆಷಲ್ ಕೇಸರಿ ಬಾತ್ ಮಾಡಿತ್ತು. ಅಮ್ಮ ಮಾಡೋ ಕೈ ರುಚಿನೇ ಎಷ್ಟು ಸಖತ್ ಟೇಸ್ಟ್ ಇರುತ್ತೆ ಅಂದರೆ ಹಾಗೆ